ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಈಗ ಎಸ್ಐಟಿಗೆ ವರದಿಯನ್ನ ಕೇಳಿದಾರಂತೆ ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ಎಸ್ಐಟಿ ಧರ್ಮಸ್ಥಳ ತನಿಖೆಗೆ ಬೀಳುತ್ತಾ ಬ್ರೇಕ್. ಸಿಎಂ ಅಂಗಳದಲ್ಲಿ ಎಸ್ಐಟಿ ತನಿಖೆ ಭವಿಷ್ಯದ ಚೆಂಡು. ಧರ್ಮಸ್ಥಳ ಬುರುಡೆ ತನಿಖೆ ವರದಿಯನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಎಸ್ಐಟಿ ತನಿಖಾ ವರದಿಯನ್ನ ಕೇಳಿರುವಂತದ್ದು ಮುಖ್ಯಮಂತ್ರಿಗಳು. ಎಸ್ಐಟಿ ರಚನೆ ಆಗಿರುವ ಸಮಯದಿಂದ ಹಿಡಿದು ಇಲ್ಲಿಯವರೆಗೆ ಏನೆಲ್ಲ ತನಿಖೆ ಆಗಿದೆ, ಎತ್ತ ಏನೇನು ವರದಿ, ಇವೆಲ್ಲದರ ಬಗ್ಗೆ ವರದಿ ನೀಡುವಂತೆ ಮುಖ್ಯಮಂತ್ರಿಗಳು ಈಗ ಎಸ್ಐಟಿಯನ್ನ ಕೇಳಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಮೌಖಿಕ ವರದಿಯನ್ನ ಕೇಳಿದ್ದಾರೆ. ಕಾನೂನು ತಜ್ಞರ ಜೊತೆಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮುಖ್ಯಮಂತ್ರಿಗಳು ಮಾಡಲಿಕ್ಕಿದ್ದಾರೆ ಅಂತ ಹೇಳಿ. ಸೊ ಎಸ್ಐಟಿ ತನಿಖೆಗೆ ಬ್ರೇಕ್ ಬೀಳುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ಯಾವ ಕಾರಣಕ್ಕಾಗಿ ಬ್ರೇಕ್ ಬೀಳಬಹುದು ಬಿದ್ದರೆ? ಪಾಟೀಲ್ರೆ, ಮೊದಲನೇದಾಗಿ ಈ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿದ್ದೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಫ್ರೀ ಹ್ಯಾಂಡ್ ಅನ್ನ ಗೃಹ ಸಚಿವರಿಗೆ ಕೊಟ್ಟಿದ್ರು. ಯಾವಾಗ ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಆರೋಪಗಳು, ಆಪಾದನೆಗಳು ಕೇಳಿಬಂತು, ಆ ಸಂದರ್ಭಕ್ಕೆ ಎಸ್ಐಟಿಯನ್ನ ರಚನೆ ಮಾಡಲಾಯಿತು. ಈ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಸುಮಾರು 2.5 ತಿಂಗಳಿಂದ ಧರ್ಮಸ್ಥಳದಲ್ಲಿ ನಡೆದಂತ ಉತ್ಖನನ ಪ್ರಕ್ರಿಯೆ ಆಗಿರುವಂತದ್ದು, ಒಂದಿಷ್ಟು ಸಾಕ್ಷ್ಯಾಧಾರಗಳ ಹಿಂದೆ ಹೋಗಿರುವಂತದ್ದು, ಚಿನ್ನಯ್ಯನನ್ನ ಕರೆದುಕೊಂಡು ಆಗಿನ ಕಾಲದಲ್ಲಿ ಆತ ಭೀಮಾ ಅಂತ ಫೇಮಸ್ ಆಗಿದ್ದ, ಆತನನ್ನ ಕರೆದುಕೊಂಡು ಬಂಗ್ಲಾಗುಡ್ಡ ಇರಬಹುದು, ಧರ್ಮಸ್ಥಳ ಹಾಗೂ ನೇತ್ರಾವತಿ ಸುತ್ತಮುತ್ತ 13 ಸ್ಥಳಗಳನ್ನು ಹೊರತುಪಡಿಸಿ ಇನ್ನೂ 6 ಸ್ಥಳಗಳಲ್ಲಿ ಉತ್ಖನನ ಮಾಡಿದ್ರು ಕೂಡ ಕೇವಲ 2 ರಿಂದ 3 ಸ್ಥಳಗಳಲ್ಲಿ ಮಾತ್ರ ಮೂಳೆಯ ತುಂಡುಗಳ ಪತ್ತೆ ಆಗಿತ್ತು. ಈ ಸದ್ಯದ ಮಟ್ಟಿಗೆ ವಿಶೇಷ ತನಿಖಾ ತಂಡಕ್ಕೆ ಕೊಟ್ಟಂತ ಪ್ರಮುಖ ಕೆಲಸವನ್ನ ಮುಗಿಸಲಾಗಿದೆ. ಆದ್ರೆ ಇದರಿಂದ ಸರ್ಕಾರ ಎಕ್ಸ್ಪೆಕ್ಟ್ ಮಾಡ್ತಿದ್ದಂತ, ಅಪೇಕ್ಷೆ ಇದ್ದಂತ ಉತ್ತರ ಸಿಕ್ಕಿದ್ಯಾ, ಅವರಿಗೆ ಬೇಕಾದಂತ ಸಾಕ್ಷ್ಯಾಧಾರಗಳು ಸಿಕ್ಕಿದ್ಯಾ, ಈ ಒಂದು ತಂಡ ಸಮರ್ಪಕವಾಗಿ ತಮ್ಮ ಕೆಲಸವನ್ನ ನಿಭಾಯಿಸಿದ್ದಾರ, ಈ ವಿಚಾರವನ್ನ ಸದ್ಯದ ಮಟ್ಟಿಗೆ ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಮಾತನಾಡಿಕೊಂಡಿದ್ರು ಕೂಡ ಈ ಕೂಡಲೇ ವಿಶೇಷ ತನಿಖಾ ತಂಡಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ವಿಶೇಷ ತನಿಖಾ ತಂಡವನ್ನ ಹೈ ಪ್ರೊಫೈಲ್ ರ್ಯಾಂಕಿಂಗ್ ಇರುವಂತಹ ಅಧಿಕಾರಿಗಳನ್ನ ನೇತೃತ್ವದಲ್ಲಿ ಮಾಡಿದೆ ಒಂದು ಕಾರಣಕ್ಕೆ, ಎಲ್ಲಿಯೂ ಕೂಡ ಲೋಪದೋಷ ಆಗಬಾರದು ಅಂತ. ಇನ್ನ ಇದ್ರ ಜೊತೆಗೆ ಕಾನೂನು ಮೊರೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋ ಒಂದು ಪಾಯಿಂಟ್ ಇರೋದನ್ನ ಗಮನಿಸಿದ್ದೇವೆ. ಇಲ್ಲಿಗೆ ಕಾನೂನಿನ ಮೊರೆ ಏನಕ್ಕೆ ಹೋಗಬೇಕಾಗತ್ತೆ? ಒಂದು ವೇಳೆ ಎಸ್ಐಟಿ ನಡೆಸಿರುವಂತಹ ತನಿಖೆ ವಿಚಾರವಾಗಿ ಸಮಾಧಾನವಿಲ್ಲದೆ ಹೋದರೆ ನ್ಯಾಯಮೂರ್ತಿಗಳ, ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಮತ್ತೊಂದು ಸಬ್ ಕಮಿಟಿ ಆಗಿರ್ಬೋದು, ಕಮಿಟಿನ ರಚನೆ ಮಾಡಿ ಅವರದೇ ಒಂದು ತಂಡವನ್ನು ರಚನೆ ಮಾಡಿ, ಒನ್ ಮ್ಯಾನ್ ಕಮಿಷನ್ ರೀತಿ ರಚನೆ ಮಾಡಿ, ಅಲ್ಲಿ ನಡೆದಿದೆ ಎನ್ನಲಾದಂತ ಒಂದಿಷ್ಟು ಕೃತ್ಯಗಳ ಹಿಂದೆ ಹೋಗಿ ವರದಿಯನ್ನ ಕಲೆಕ್ಟ್ ಮಾಡುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಈ ಕಾರಣದಿಂದ ಒಂದು ವೇಳೆ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಏನಾದರೂ ಇಂತಹ ಒಂದು ಕೆಲಸವನ್ನ ಸರ್ಕಾರ ಮಾಡುವಂತೆ ಕೋರ್ಕೊಂಡಂತ ಸಂದರ್ಭದಲ್ಲಿ ವಿಶೇಷ ತನಿಖಾ ತಂಡಕ್ಕೆ ಇರುವಂತ ಪ್ರಾತಿನಿಧ್ಯತೆ ಕಡಿಮೆ ಆಗುತ್ತೆ ಹೊರತು ವಿಶೇಷ ತನಿಖಾ ತಂಡವನ್ನ ಈ ಕೂಡಲೇ ಅವರು ಡಿಸ್ಮಿಸ್ ಮಾಡ್ಲಿಕ್ಕೂ ಆಗೋದಿಲ್ಲ, ಅದ್ರ ಜೊತೆಗೆ ಅವರು ಡಿಸಾಲ್ವ್ ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಈ ತಂಡ ನಡೆಸಿರುವಂತ ಕೆಲಸಗಳ, ಉತ್ಖನನಗಳ ವರದಿಯನ್ನ ಈಗ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಇದ್ರ ಜೊತೆಗೆ ಲಿಖಿತವಾದ ವರದಿ ಬೇಡ, ಇಲ್ಲಿಯವರೆಗೂ ಆಗಿರುವಂತ ಪ್ರಗತಿಯ ಒಂದು ಮೌಖಿಕವಾದ ವರದಿಯನ್ನ ಕೊಡಿ ಅಂತ ಈಗಾಗಲೇ ಪ್ರಣವ್ ಮೊಹಂತಿರವರಿಗೆ ಸೂಚನೆಯನ್ನ ನೀಡಿದ್ದಾರೆ ಅನ್ನೋದು ಮಾಹಿತಿ ಇರುವಂತದ್ದು. ಆದ್ರೆ ಖಂಡಿತವಾಗಿಯೂ ಡೇ 1 ಇಂದ ಇಲ್ಲಿವರೆಗೂ ಆಗಿರುವಂತ ಡಾಕ್ಯುಮೆಂಟೇಶನ್ ಇರಬಹುದು, ಹೋಗಿರುವಂತ ಮಹಜರು ಮಾಡಿರುವಂತ, ಉತ್ಖನನ ಮಾಡಿರುವಂತಹ ಸ್ಥಳಗಳಿರಬಹುದು, ಸಾಕ್ಷ್ಯಾಧಾರಗಳನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು ಇರಬಹುದು, ಎರಡೂ ಕಡೆಗಳ ಅಂದ್ರೆ ಆರೋಪ ಎದುರಿಸುತ್ತಿರುವವರು, ಆರೋಪ ಮಾಡ್ತಿರುವವರು ಈಗ ಇಷ್ಟು ಜನರ ವಿಚಾರಣೆ ಆಗಿರೋದ್ರಿಂದ ಎಲ್ಲಿಯವರೆಗೂ ಬಂದಿದೆ, ಪ್ರೋಗ್ರೆಸ್ ರಿಪೋರ್ಟ್ ಏನಿದೆ, ಇನ್ನೊಂದೆರಡು ದಿನ ಸಮಯಾವಕಾಶ ತೆಗೆದುಕೊಂಡು ಬೇಕಾದ್ರೆ ಕಂಪ್ಲೀಟ್ ರಿಪೋರ್ಟ್ ಅನ್ನೇ ಮೌಖಿಕವಾಗಿ ಕೊಡಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇರೋದ್ರಿಂದ ಯಾವ ರೀತಿ ಎಸ್ಐಟಿಯನ್ನ ಮುಂದುವರೆಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಈಗ ಎಸ್ಐಟಿಗೆ ವರದಿಯನ್ನ ಕೇಳಿದಾರಂತೆ ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ಎಸ್ಐಟಿ ಧರ್ಮಸ್ಥಳ ತನಿಖೆಗೆ ಬೀಳುತ್ತಾ ಬ್ರೇಕ್. ಸಿಎಂ ಅಂಗಳದಲ್ಲಿ ಎಸ್ಐಟಿ ತನಿಖೆ ಭವಿಷ್ಯದ ಚೆಂಡು. ಧರ್ಮಸ್ಥಳ ಬುರುಡೆ ತನಿಖೆ ವರದಿಯನ್ನ ಕೇಳಿದ್ದಾರೆ
ಸಿಎಂ ಸಿದ್ದರಾಮಯ್ಯ ಅವರು ಎಸ್ಐಟಿ ತನಿಖಾ ವರದಿಯನ್ನ ಕೇಳಿರುವಂತದ್ದು ಮುಖ್ಯಮಂತ್ರಿಗಳು. ಎಸ್ಐಟಿ ರಚನೆ ಆಗಿರುವ ಸಮಯದಿಂದ ಹಿಡಿದು ಇಲ್ಲಿಯವರೆಗೆ ಏನೆಲ್ಲ ತನಿಖೆ ಆಗಿದೆ, ಎತ್ತ ಏನೇನು ವರದಿ, ಇವೆಲ್ಲದರ ಬಗ್ಗೆ ವರದಿ ನೀಡುವಂತೆ ಮುಖ್ಯಮಂತ್ರಿಗಳು ಈಗ ಎಸ್ಐಟಿಯನ್ನ ಕೇಳಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಮೌಖಿಕ ವರದಿಯನ್ನ ಕೇಳಿದ್ದಾರೆ. ಕಾನೂನು ತಜ್ಞರ ಜೊತೆಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮುಖ್ಯಮಂತ್ರಿಗಳು ಮಾಡಲಿಕ್ಕಿದ್ದಾರೆ ಅಂತ ಹೇಳಿ. ಸೊ ಎಸ್ಐಟಿ ತನಿಖೆಗೆ ಬ್ರೇಕ್ ಬೀಳುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ಯಾವ ಕಾರಣಕ್ಕಾಗಿ ಬ್ರೇಕ್ ಬೀಳಬಹುದು ಬಿದ್ದರೆ? ಪಾಟೀಲ್ರೆ, ಮೊದಲನೇದಾಗಿ ಈ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿದ್ದೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಫ್ರೀ ಹ್ಯಾಂಡ್ ಅನ್ನ ಗೃಹ ಸಚಿವರಿಗೆ ಕೊಟ್ಟಿದ್ರು. ಯಾವಾಗ ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಆರೋಪಗಳು ಆಪಾದನೆಗಳು ಕೇಳುವಂತೂ ಆ ಸಂದರ್ಭಕ್ಕೆ ಎಸ್ಐಟಿಯನ್ನ ರಚನೆ ಮಾಡಲಾಯಿತು. ಈ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಸುಮಾರು 2.5 ತಿಂಗಳಿಂದ ಧರ್ಮಸ್ಥಳದಲ್ಲಿ ನಡೆದಂತ ಉತ್ಖನನ ಪ್ರಕ್ರಿಯೆ ಆಗಿರುವಂತದ್ದು, ಒಂದಿಷ್ಟು ಸಾಕ್ಷ್ಯಾಧಾರಗಳ ಹಿಂದೆ ಹೋಗಿರುವಂತದ್ದು, ಚಿನ್ನಯ್ಯನನ್ನ ಕರೆದುಕೊಂಡು ಆಗಿನ ಕಾಲದಲ್ಲಿ ಆತ ಭೀಮಾ ಅಂತ ಫೇಮಸ್ ಆಗಿದ್ದ ಆತನನ್ನ ಕರೆದುಕೊಂಡು ಬಂಗ್ಲಾಗುಡ್ಡ ಇರಬಹುದು, ಧರ್ಮಸ್ಥಳ ಹಾಗೂ ನೇತ್ರಾವತಿ ಸುತ್ತಮುತ್ತ 13 ಸ್ಥಳಗಳನ್ನು ಹೊರತುಪಡಿಸಿ ಇನ್ನೂ 6 ಸ್ಥಳಗಳಲ್ಲಿ ಉತ್ಖನನ ಮಾಡಿದ್ರು ಕೂಡ ಕೇವಲ 2 ರಿಂದ 3 ಸ್ಥಳಗಳಲ್ಲಿ ಮಾತ್ರ ಮೂಳೆಯ ತುಂಡುಗಳು ಪತ್ತೆ ಆಗಿತ್ತು. ಈ ಸದ್ಯದ ಮಟ್ಟಿಗೆ ವಿಶೇಷ ತನಿಖಾ ತಂಡಕ್ಕೆ ಕೊಟ್ಟಂತ ಪ್ರಮುಖ ಕೆಲಸವನ್ನ ಮುಗಿಸಲಾಗಿದೆ. ಆದ್ರೆ ಇದರಿಂದ ಸರ್ಕಾರ ಎಕ್ಸ್ಪೆಕ್ಟ್ ಮಾಡ್ತಿದ್ದಂತ ಅಪೇಕ್ಷೆ ಇದ್ದಂತ ಉತ್ತರ ಸಿಕ್ಕಿದ್ಯಾ, ಅವರಿಗೆ ಬೇಕಾದಂತ ಸಾಕ್ಷ್ಯಾಧಾರಗಳು ಸಿಕ್ಕಿದ್ಯಾ, ಈ ಒಂದು ತಂಡ ಸಮರ್ಪಕವಾಗಿ ತಮ್ಮ ಕೆಲಸವನ್ನ ನಿಭಾಯಿಸಿದ್ದಾರ, ಈ ವಿಚಾರವನ್ನ ಸದ್ಯ ಮಟ್ಟಿಗೆ ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಮಾತನಾಡಿಕೊಂಡಿದ್ರು ಕೂಡ ಈ ಕೂಡಲೇ ವಿಶೇಷ ತನಿಖಾ ತಂಡಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ವಿಶೇಷ ತನಿಖಾ ತಂಡವನ್ನ ಹೈ ಪ್ರೊಫೈಲ್ ರ್ಯಾಂಕಿಂಗ್ ಇರುವಂತಹ ಅಧಿಕಾರಿಗಳನ್ನ ನೇತೃತ್ವದಲ್ಲಿ ಮಾಡಿದೆ ಒಂದು ಕಾರಣಕ್ಕೆ, ಎಲ್ಲಿಯೂ ಕೂಡ ಲೋಪದೋಷ ಆಗಬಾರದು ಅಂತ. ಇನ್ನ ಇದ್ರ ಜೊತೆಗೆ ಕಾನೂನು ಮೊರೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋ ಒಂದು ಪಾಯಿಂಟ್ ಇರೋದನ್ನ ಗಮನಿಸಿದ್ದೇವೆ. ಇಲ್ಲಿಗೆ ಕಾನೂನಿನ ಮೊರೆ ಏನಕ್ಕೆ ಹೋಗಬೇಕಾಗತ್ತೆ? ಒಂದು ವೇಳೆ ಎಸ್ಐಟಿ ನಡೆಸಿರುವಂತಹ ತನಿಖೆ ವಿಚಾರವಾಗಿ ಸಮಾಧಾನವಿಲ್ಲದೆ ಹೋದರೆ ನ್ಯಾಯಮೂರ್ತಿಗಳ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಮತ್ತೊಂದು ಸಬ್ ಕಮಿಟಿ ಆಗಿರ್ಬೋದು, ಕಮಿಟಿಯನ್ನ ರಚನೆ ಮಾಡಿ ಅವರದೇ ಒಂದು ತಂಡವನ್ನ ರಚನೆ ಮಾಡಿ ಒನ್ ಮ್ಯಾನ್ ಕಮಿಷನ್ ರೀತಿ ರಚನೆ ಮಾಡಿ ಅಲ್ಲಿ ನಡೆದಿದೆ ಎನ್ನಲಾದಂತ ಒಂದಿಷ್ಟು ಕೃತ್ಯಗಳ ಹಿಂದೆ ಹೋಗಿ ವರದಿಯನ್ನ ಕಲೆಕ್ಟ್ ಮಾಡುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಈ ಕಾರಣದಿಂದ ಒಂದು ವೇಳೆ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಏನಾದರೂ ಇಂತಹ ಒಂದು ಕೆಲಸವನ್ನ ಸರ್ಕಾರ ಮಾಡುವಂತೆ ಕೋರ್ಕೊಂಡಂತ ಸಂದರ್ಭದಲ್ಲಿ ವಿಶೇಷ ತನಿಖಾ ತಂಡಕ್ಕೆ ಇರುವಂತ ಪ್ರಾತಿನಿಧ್ಯತೆ ಕಡಿಮೆ ಆಗುತ್ತೆ ಹೊರತು ವಿಶೇಷ ತನಿಖಾ ತಂಡವನ್ನ ಈ ಕೂಡಲೇ ಅವರು ಡಿಸ್ಮಿಸ್ ಮಾಡ್ಲಿಕ್ಕೂ ಆಗೋದಿಲ್ಲ, ಅದ್ರ ಜೊತೆಗೆ ಅವರು ಡಿಸಾಲ್ವ್ ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಈ ತಂಡ ನಡೆಸಿರುವಂತಹ ಕೆಲಸಗಳ ಉತ್ಖನನಗಳ ವರದಿಯನ್ನ ಈಗ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಇದ್ರ ಜೊತೆಗೆ ಲಿಖಿತವಾದ ವರದಿ ಬೇಡ, ಇಲ್ಲಿಯವರೆಗೂ ಆಗಿರುವಂತಹ ಪ್ರಗತಿಯ ಒಂದು ಮೌಖಿಕವಾದ ವರದಿಯನ್ನ ಕೊಡಿ ಅಂತ ಈಗಾಗಲೇ ಪ್ರಣವ್ ಮೊಹಂತಿರವರಿಗೆ ಸೂಚನೆಯನ್ನ ನೀಡಿದ್ದಾರೆ ಅನ್ನೋದು ಮಾಹಿತಿ ಇರುವಂತದ್ದು. ಆದ್ರೆ ಖಂಡಿತವಾಗಿಯೂ ಡೇ 1 ಇಂದ ಇಲ್ಲಿವರೆಗೂ ಆಗಿರುವಂತ ಡಾಕ್ಯುಮೆಂಟೇಶನ್ ಇರಬಹುದು, ಹೋಗಿರುವಂತ ಮಹಜರು ಮಾಡಿರುವಂತ ಉತ್ಖನನ ಮಾಡಿರುವಂತಹ ಸ್ಥಳಗಳಿರ್ಬೋದು, ಸಾಕ್ಷ್ಯಾಧಾರಗಳನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು ಇರ್ಬೋದು, ಎರಡೂ ಕಡೆಗಳ ಅಂದ್ರೆ ಆರೋಪ ಎದುರಿಸುತ್ತಿರುವವರು, ಆರೋಪ ಮಾಡ್ತಿರುವವರು ಈಗ ಇಷ್ಟು ಜನರ ವಿಚಾರಣೆ ಆಗಿರೋದ್ರಿಂದ ಎಲ್ಲಿಯವರೆಗೂ ಬಂದಿದೆ, ಪ್ರೋಗ್ರೆಸ್ ರಿಪೋರ್ಟ್ ಏನಿದೆ, ಇನ್ನೊಂದೆರಡು ದಿನ ಸಮಯಾವಕಾಶ ತೆಗೆದುಕೊಂಡು ಬೇಕಾದ್ರೆ ಕಂಪ್ಲೀಟ್ ರಿಪೋರ್ಟ್ ಅನ್ನೇ ಮೌಖಿಕವಾಗಿ ಕೊಡಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇರೋದ್ರಿಂದ ಯಾವ ರೀತಿ ಎಸ್ಐಟಿಯನ್ನ ಮುಂದುವರೆಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿ.